ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವಾಗ ಆಗಿದೆ ಸಂಜೆ 7 ಗಂಟೆ. ಸೊ ಇವತ್ತು ಶೋರೂಮ್ ಬೇಗ ಬಂದುಬಿಟ್ಟಿದ್ದೀನಿ. ಶೋರೂಮಿಂದ ನನ್ನ ಕೈಲಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೇಲ್ಸ್ ಅಂತೂ ಟ್ರಸ್ಟ್ ಮೀ ಸೂಪರಾಗಿ ಸೇಲ್ಸ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾವು ಹಾಕಿದ್ದೆಲ್ಲ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ಗೆ ಹಾಕಿದ್ರಿಂದ ತುಂಬ ಜನ ಬಂದವರು 3, 4, 7 ಈ ರೀತಿ ತೊಗೊಂಡೋದ್ರು. ಇನ್ನೂ ಸಾಕಷ್ಟು ಜನ ಹೇಳ್ತಿದ್ದೀರಾ ಮೇಡಮ್ ಮತ್ತೆ ಸೇಲ್ ಮಾಡಿ ಮೇಡಮ್, ಕಂಟಿನ್ಯೂ ಮಾಡಿ 1-2 ದಿನ ಅಂತ. ನೋಡೋಣ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಬರ್ತಾ ಇರೋರ್ಗಂತೂ ನಾವು ಇಲ್ಲ ಸ್ಟಾಪ್ ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಬರ್ತಾ ಇರೋರ್ಗಂತೂ ನಾನು ಖಂಡಿತವಾಗ್ಲೂ ಕೊಡ್ತಾಯಿದ್ದೀನಿ. ಈ ಪಿತೃಪಕ್ಷದಲ್ಲಿ, ಈ ಪಿತೃ ಮಾಸದಲ್ಲಿ ಸುಮಾರು ಜನ ಹೊಸ ಐಟಮ್ಗಳು ತೊಗೊಳಲ್ವಂತೆ. ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ, ನಮ್ಮಲ್ಲಿ ಆ ಥರದ್ದೆಲ್ಲ ಇಲ್ಲ ಪದ್ಧತಿ. ಕೆಲವು ಕಡೆ ತೊಗೊಳಲ್ಲ ಅಂತ ಹೇಳಿದ್ರು. ಬಟ್ ಶುಭ ಕಾರ್ಯಗಳು ಯಾವುದೂ ಮಾಡಲ್ಲ ಅಂತ ನನಗೆ ಗೊತ್ತು. ಮದುವೆಗೆಲ್ಲ ತೆಗಿಯಲ್ಲ. ಬಟ್ ಸೀರೆಗಿರೆ ತೊಗೊಳಕ್ಕೇನು ಪ್ರಾಬ್ಲಮ್ ಇಲ್ಲ. ನಾರ್ಮಲಿ ರೆಗ್ಯುಲರ್ ಯೂಸ್ಗೆ ತೊಗೊಳ್ತಾರೆ ತುಂಬ ಜನ. ಬಟ್ ಅದೇನಂತ ಗೊತ್ತಿಲ್ಲ. ಕೆಲವರೆಲ್ಲ ತುಂಬ ಜನ ಮೇಡಮ್ ನಾವು ತೊಗೊಳ್ಳೋದೇ ಇಲ್ಲ ಅಂತ ಹೇಳ್ತಿದ್ರು. ನಂಗೆ ಅದೇನು ರೀಸನ್ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ತೊಗೊಳ್ತೀವಿ. ನಮ್ಮ ಕಡೆ ಪಿತೃಪಕ್ಷದಲ್ಲಿ ಹೆಣ್ಮಕ್ಳಿಗೆ ಸೀರೆ ಉಡಿಸೋಂಥ ವಾಡಿಕೆ. ಸೊ ಕಂಪಲ್ಸರಿಯಾಗಿ ಪಿತೃಪಕ್ಷದಲ್ಲಿ ಸೀರೆ ಉಡಿಸ್ತೀವಿ. ಸೊ ನಿಮ್ಮ ಕಡೆ ಯಾವ್ಯಾವ ಟೈಮ್ನಲ್ಲಿ ಸೀರೆ ಉಡಿಸ್ತೀರಾ ಅಂತ ಹೇಳಿ. ಇವಾಗ ದೀಕ್ಷಿತಿಂದು ಆಟ ಆಡೋ ಟೈಮ್ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾಳೆ ಅಂತ. ಅಲ್ಲಿವರೆಗೂ ಕ್ಲೀನ್ ಮಾಡಲ್ಲ ಅಂತ ಹೇಳ್ತಾ ಇದ್ಲು. ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನಗಿಲ್ಲಿ ಪ್ಯೂರ್ ಜೇನುತುಪ್ಪ ತಂದುಕೊಟ್ಟಿದ್ದಾರೆ. ನೋಡಿ, ಪ್ಯೂರ್ ಜೇನುತುಪ್ಪ ತಂದುಕೊಟ್ಟಿದ್ದಾರೆ. ಸಖತ್ತಾಗಿದೆ. ಒಂಚೂರು ಕೂಡ ಮಿಕ್ಸ್ ಇಲ್ಲ. ಇದು ಯಾವುದೋ ಬೇರೆ ಬಾಟ್ಲಿಗೆ ಹಾಕಿ ತೊಗೊಂಬಂದು ಕೊಟ್ಟರು. ನಾನು ಹೇಳಿದ್ರು, ಬಟ್ ತುಂಬ ಚೆನ್ನಾಗಿದೆ, ಟ್ರಸ್ಟ್ ಮೀ, ಸಖತ್ತಾಗಿದೆ. ಅವ್ರು ಹೇಳಿದ್ರು, ನೀವು 10 20 ವರ್ಷ ಇಟ್ಟರು ಏನೂ ಆಗಲ್ಲ ಮೇಡಮ್, ಇದನ್ನು ಹಾಗೆ ನೀವು ಟೇಸ್ಟ್ ಮಾಡಿ, ಮಕ್ಕಳು ಕೆಮ್ಮು ಕಫ ಇದೆ ಅಂದಾಗ ಕೊಡಿ ನೀವು ಅಂತ ಹೇಳಿದ್ರು. ಇವ್ರ ಹತ್ರ KG 900 ಚಿಲ್ಲರೆನೋ ಏನೋ ಹೇಳಿದ್ರು. ತುಂಬ ಚೆನ್ನಾಗಿ ಇದೆ ಮಾತ್ರ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಬೇಗನೆ ಬಂದಿರೋದ್ರಿಂದ ಇವತ್ತು. ಸೊ ಈಗೇನಾದರೂ ಅಡುಗೆ ದಬಾಕಬೇಕು. ಏನು ದಬಾಕೋದು ಗೊತ್ತಿಲ್ಲ. ಇವತ್ತು ಮಮ್ಮಿ ಏನು ಕೊಟ್ಟು ಕಳಿಸಿಲ್ಲ. ಮಮ್ಮಿ ಹೊರಗಡೆ ಹೋಗಿದ್ರು ಊರಿಗೆ ಅಂತ. ಸೊ ಬನ್ನಿ. ಏನು ಬೇಕು? ಮ್ಯಾಗಿ ಬನ್ನಿ. ದೀಕ್ಷಾ, ಹೆಂಗೂ ಇದು ಬಂದಿದೆ ದೀಕ್ಷಾ, ನನಗೆ ಐಟಮ್ ಬಂದಿದೆ ಒಂದು ಅಗಾರ ಅವ್ರದ್ದು. ಇದು ಒಂದು ಪ್ರಾಡಕ್ಟನ್ನು ಇಟ್ಕೊಂಡು ಏನೆಲ್ಲ ಮಾಡ್ಬೋದು ಅಂತ ನೋಡೋಣ. ಅಗಾರೋ ರೆಗೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದರಲ್ಲಿ ವೆರೈಟೀಸ್ ಆಫ್ ರೆಸಿಪೀಸ್ ಮಾಡ್ಬೋದು. ಈವನ್ ನೀವು ಕಾಫಿ, ಟೀ, ಮೋಮೋಸು, ರೈಸು ಎಲ್ಲ ಮಾಡ್ಬೋದು ಸ್ನೇಹಿತರೆ. ಇದರಲ್ಲಿ 2 ಮೋಡ್ ಬರುತ್ತೆ. 2 ಅಡ್ಜಸ್ಟಬಲ್ ಮೋಡ್. ಹೀಟ್ ಸೆಟ್ಟಿಂಗ್ ಇರುತ್ತೆ. ಟ್ರಾನ್ಸ್ಪರೆಂಟ್ ಗ್ಲಾಸ್ ಲಿಡ್ ಕೂಡ ಕೊಟ್ಟಿದ್ದಾರೆ. 60 ಡಿಗ್ರಿ ಸಿವಿಲ್ ಡಿಟ್ಯಾಚಬಲ್ ಫ್ಲವರ್ ಬೇಸ್ ಕೊಟ್ಟಿದ್ದಾರೆ. ಹಾಗೆ ವೈಡ್ ಮೌತ್ ಇರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಸ್ಟೀಮಿಂಗ್ ಪಾಟ್, ಸ್ಟೇನ್ಲೆಸ್ ಸ್ಟೀಲ್ದು ಗ್ರಿಲ್ ರ್ಯಾಕ್ ಕೊಟ್ಟಿರ್ತಾರೆ. ಎಗ್ ಬಾಯ್ಲಿಂಗ್ ರ್ಯಾಕ್ ಕೊಟ್ಟಿರ್ತಾರೆ. ಒಂದು ಪ್ಲಾಸ್ಟಿಕ್ ಬೌಲ್ ಕೊಟ್ಟಿರ್ತಾರೆ. ಪವರ್ ಬೇಸ್ದು ವೈರ್ ಏನಿದೆ ಇದು ದೊಡ್ಡದಾಗೆ ಕೊಟ್ಟಿರ್ತಾರೆ. ಪ್ಲಗ್ ಸ್ವಲ್ಪ ದೂರ ಇದೆ ಅಂದ್ರೂ ಕೂಡ ನೀವು ಆರಾಮ್ಸೆ ಇಟ್ಕೋಬಹುದು. ಇದು ಎಗ್ ಬಾಯ್ಲ್ ಮಾಡಲಿಕ್ಕೆ, ಹಾಗೆ ಇದು ಸ್ಟೀಮ್ ಮಾಡಲಿಕ್ಕೆ, ಕೇಕ್ ಏನಾದರೂ ಬೇಕ್ ಮಾಡ್ತೀನಿ ಅಂದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ರ್ಯಾಕ್ನ, ಸ್ಟೀಲ್ ರ್ಯಾಕ್ನ. ಹಾಗೆ ಮೇಲ್ಗಡೆ ಇಟ್ಟು ಮತ್ತು ಮೇನ್ ಬಾಡಿ. ಸೊ ಯಾವ ರೀತಿ ಮಾಡೋದು ನೋಡೋಣ. ಮೊಟ್ಟೆಗಿಟ್ಟೆ ಎಲ್ಲ ಬೇಯಿಸಲಿಕ್ಕೆ ಈ ರೀತಿ ಎಗ್ ರ್ಯಾಕ್ ಕೊಟ್ಟಿರ್ತಾರಲ್ವಾ, ಅದಕ್ಕೆ ನಾನು ಏನು ಮಾಡ್ತೀನಿ, ಇದೊಂದು ಸಣ್ಣದೊಂದು ಎಕ್ವಿಪ್ಮೆಂಟ್ ಕೊಟ್ಟಿರ್ತಾರೆ. ಇದು ಕೆಳಗಡೆಯಿಂದ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ. ಎಲೆಕ್ಟ್ರಿಕ್ ಬೇಸ್ ಮೇಲ್ಗಡೆ ಈ ರೀತಿ ಕೆಟಲನ್ನು ಇಟ್ಬಿಟ್ಟು ನಾನು ನೀರು ಹಾಕ್ಕೊಳ್ತೀನಿ. ನೋಡಿ, ಎಷ್ಟು ಬೇಕಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಎಲ್ಲ ನೀರು ಇಟ್ಕೊಳ್ಳೋಕೆ ಹೋಗಬೇಡಿ. ಈಗ ಒಂದು 4 ಮೊಟ್ಟೆಯನ್ನು ಇಟ್ಟು ಬೇಯಲಿಕ್ಕೆ ಇಟ್ಬಿಡ್ತೀನಿ. ನೋಡಿ, ಸ್ವಲ್ಪ ಬೇಗ ಆಗಬೇಕು ಅಂದರೆ ಸೆಕೆಂಡ್ ಬಟನ್ಗೆ ತಿರುಗಿಸ್ಕೊಳ್ಳಿ. ನೋಡಿ, ತುಂಬ ಸಿಂಪಲ್, 2 ಬಟನ್ ಇರೋದು, ಫಸ್ಟು ಸೆಕೆಂಡ್ ಅಷ್ಟೇ. ನಿಮಗೆ ಮೊಟ್ಟೆಗಿಟ್ಟೆ ಎಲ್ಲ ಸೆಕೆಂಡ್ ಬಟನಲ್ಲಿ ಮಾಡ್ಕೊಳ್ಳಿ. ಇನ್ನು ಬೇರೆ ರೆಸಿಪೀಸ್ ಏನಾದರೂ ನಿಮಗೆ ಇನ್ಸ್ಟೆಂಟಾಗಿ ಆಗೋದೆಲ್ಲ ಒಂದು ಇದರಲ್ಲಿ ಮಾಡ್ಕೊಳ್ಳಿ. ಈಗ ಸುಮಾರು 8 ನಿಮಿಷ ಆಗ್ತಿದ್ದಂಗೆ ಮೊಟ್ಟೆ ಚೆನ್ನಾಗಿ ಬೆಂದೋಗಿದೆ ಆಯಿತಾ. ಇದನ್ನು ಸೈಡ್ಗೆ ಎತ್ತಿಟ್ಟೆ ಆಯಿತಾ. ಮತ್ತೆ ನಾನು ಏನು ಮಾಡ್ತೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಸ್ಟೇನ್ಲೆಸ್ ಸ್ಟೀಲ್ದು ಸ್ಟೀಮರ್ ಏನಿದೆ ಇದನ್ನು ಇಟ್ಬಿಟ್ಟು ಮೇಲ್ಗಡೆ ನಾನು ಗೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಂಗೆ ನೆನಪಾಯಿತು, ಸಚ್ಚು ಬರ್ತಾನೀಗ, ಅವ್ನಿಗೇನಾದರೂ ಕೊಡದೆ ಹೋದರೆ ಬಿಡ್ತಾನ ನನ್ನ ಅಂತ. ಸೊ ಸರಿ ಗೆಣಸನ್ನ ಬೇಯಿಸ್ಕೊಂಡೆ. ಸುಮಾರು ಗೆಣಸನ್ನ ಒಂದು 10 ನಿಮಿಷ ಬೇಯಿಸಿದಷ್ಟೇ ಸ್ನೇಹಿತರೆ. ತುಂಬ ಚೆನ್ನಾಗಿ ಬೆಂದೋಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬೇಯಿತು. ನೋಡಿ, ಆರಾಮ್ಸೆ ನೀವು ಇದನ್ನು ಟ್ರಾವೆಲ್ ಫ್ರೆಂಡ್ಲಿ, ಎಲ್ಲಿ ಬೇಕಾದರೂ ಎತ್ಕೊಂಡು ಹೋಗ್ಬೋದು. ಹೊರಗಡೆ ಎಲ್ಲಾದರೂ ಹೋಗ್ತೀನಿ ಅಂದರೆ ಎತ್ಕೊಂಡೋಗಿ ನಾವು ಯೂಸ್ ಮಾಡ್ಕೋಬೋದು. ಈಗ ಉಳಿದಿರೋ ನೀರೇನಿದೆ ಅದನ್ನು ಚೆಲ್ಬಿಡ್ತೀನಿ ಆಯಿತಾ. ನೆಕ್ಸ್ಟು ಮತ್ತೆ ಅದೇ ಕ್ಯಾಟಲ್ಗೆ ನೀರನ್ನು ಹಾಕ್ಕೊಳ್ತೀನಿ.
ನೋಡ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ಹೀಟ್ ಟು ಲೆವೆಲ್ ಸೆಟ್ಟಿಂಗ್ ಮಾಡ್ಕೊಳ್ತೀನಿ. ಸೊ ಆಮೇಲೆ ಮೇಲ್ಗಡೆ ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿಲಿಕ್ಕೆ ಬಿಟ್ಬಿಡ್ತೀನಿ. ಒಂದು ಸ್ವಲ್ಪ ಕುದೀತಿದ್ದ ಹಾಗೆ ನಾನು ಏನು ಮಾಡ್ತೀನಿ, ಮತ್ತೆ ಲಿಡ್ಡನ್ನು ಓಪನ್ ಮಾಡಿ ಮ್ಯಾಗಿ ಸ್ಯಾಶೆಟನ್ನು ಹಾಕ್ಕೊಳ್ತೀನಿ. ಈವನ್ ನೀವು ಒಗ್ಗರಣೆ ಎಲ್ಲ ಹಾಕಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ನಮ್ಮ ಹುಡುಗ್ರಿಗೆ ಹಂಗೆಲ್ಲ ಇಷ್ಟ ಇಲ್ಲ. ಅದೇ ಪಾಸ್ತಾ ಗಿಸ್ತಾಗಾದರೆ ಇದನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬಟ್ ಮ್ಯಾಗಿಗೆ ಮಾತ್ರ ಇದೆಲ್ಲ ಇಷ್ಟಪಡೋದಿಲ್ಲ. ತುಂಬಾ ಚೆನ್ನಾಗಾಗುತ್ತೆ ರೆಸಿಪಿ. ಹಾಗೆ ಈ ಸ್ಯಾಶೆಟಲ್ಲಿರುವಂಥ ಮಸಾಲಾನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಮ್ಯಾಗಿ ಪ್ಯಾಕೆಟ್ಗೆ 2 ಸ್ಯಾಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈವನ್ ನೀವು 1 ಸ್ಯಾಶೆಟ್ ಹಾಕ್ಕೊಂಡು ಅದಕ್ಕೆ ಬೇರೆ ಬೇರೆ ಮಸಾಲೆಗಳನ್ನ ಹಾಕಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಕೆಳಗಡೆ ಬೆಂದಿದೆ ಅಲ್ಲ, ಸೊ ಹಾಗಾಗಿ ಮತ್ತೆ ಮ್ಯಾಗಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮುರಿದು ಹಾಕೋದ್ರಿಂದ ಕಟ್ ಆಗಿಬಿಡುತ್ತೆ ಅಂಥೇಳಿ ನಾನು ಈ ರೀತಿ ಮಾಡ್ತೀನಿ ಆಯಿತಾ. ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3 to 4 ಮಿನಿಟ್ಸ್ ಬೇಕು ಸ್ನೇಹಿತರೆ. ನೀವು ಜಾಸ್ತಿಗೆ ಇಟ್ಕೊಂಡು ಮಾಡ್ತೀನಿ ಅಂದರೆ 2ನೇ ಇದಕ್ಕೆ ಬಟನ್ಗೆ ಬೇಗ ಆಗಿಬಿಡುತ್ತೆ. ಬಟ್ ಬೇಡ, 1ನೇ ಬಟನ್ಗೆ ಇಟ್ಕೊಂಡು 3 to 4 ಮಿನಿಟ್ಸ್ ಆದಮೇಲೆ ಪವರ್ ಆಫ್ ಬಟನನ್ನು ಆಫ್ ಮಾಡಿ ಕೆಳಗೆ ಇಳಿಸ್ಕೊಡಿ. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ, ಸಖತ್ತಾಗಂದರೆ ಸಖತ್ ಟೇಸ್ಟಿಯಾಗುತ್ತೆ. ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಕ್ಯಾರಿ ಮಾಡ್ಬೋದು ಆರಾಮ್ಸೆ, ಟ್ರಾವೆಲ್ ಫ್ರೆಂಡ್ಲಿ. ಹಾಗೆ ನೀವು ಹೊರಗಡೆ ಎಲ್ಲಾದರೂ ಹೋಗ್ತಿದ್ದೀರಾ, ಔಟ್ ಆಫ್ ಕಂಟ್ರಿ, ನಮ್ಮ ಆಹಾರಗಳು ಸಿಗೋದಿಲ್ಲ ಅನ್ನೋ ಕಡೆ ಈ ರೀತಿ ಮ್ಯಾಗಿ ಮಾಡ್ಕೊಂಡು ತಿನ್ಬೋದು, ರೈಸ್ ಮಾಡ್ಬೋದು, ಎಗ್ ಬಾಯ್ಲ್ ಮಾಡ್ಬೋದು, ಈ ತುಂಬ ವೆರೈಟೀಸ್ ಮಾಡ್ಬೋದು ಆಯಿತಾ. ತುಂಬ ಚೆನ್ನಾಗಾಗತ್ತೆ ಆಯಿತಾ. ನಿಮ್ಗೆ ಏನು ತುಂಬ ಕಷ್ಟ ಅನ್ನೋದೇನಿಲ್ಲ. ಕ್ಲೀನಿಂಗ್ ಮೆಥಡ್ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈ ಕೆಟಲ್ ಒಳಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ರೀತಿ ಸಾಫ್ಟ್ ಸ್ಪಾಂಜನ್ನು ಯೂಸ್ ಮಾಡಿ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಆಯಿತಾ. ನೀರು ಇದ್ದಂಗ್ಲೇ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಈ ನೀರೇನಿದೆ ಇದನ್ನು ಚೆಲ್ಬಿಟ್ಟು ಮತ್ತೆ ಇನ್ನೊಂದು ಸತಿ ನೀಟಾಗಿ ವಾಶ್ ಮಾಡ್ಕೊಂಡ್ರಾಯ್ತು ಸ್ನೇಹಿತರೆ. ಹಾಗೆ ನೆನಪಲ್ಲಿರಲಿ ಸ್ನೇಹಿತರೆ, ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ನೀವು ಸ್ಕಾಚು ಹಾಗೆ ಈ ಸ್ಕ್ರಬ್ಬರು ಇದನ್ನು ಯೂಸ್ ಮಾಡಬಾರ್ದು. ಈ ರೀತಿ ಸಾಫ್ಟ್ ಸ್ಪಾಂಜ್ ಇರೋದು ಯೂಸ್ ಮಾಡಿದ್ರೆ, ಅಥವಾ ಕ್ಲಾತ್ ಮೆಟೀರಿಯಲ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಆಯಿತಾ. ಸೊ ಈಗ ನೀಟಾಗಿ ವಾಶ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ತೊಳೆದ್ಬಿಟ್ಟು ನೀರು ಚೆಲ್ಬಿಡ್ತೀನಿ ಸ್ನೇಹಿತರೆ. ನೆನಪಲ್ಲಿರಲಿ, ಯಾವುದೇ ಕಾರಣಕ್ಕೂ ಅರಿತಿರುವಂಥ ನೀರಿಗೆ ಅಥವಾ ನಲ್ಲಿಗೆ ಬಿಡಬಾರ್ದು. ಆವಾಗ ಏನಾಗುತ್ತೆ, ಈ ಕೆಟಲ್ ಹಿಂಬದಿಗೆ ನೀರು ಹೊರಟೋಗುತ್ತೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ ಒಳಗಡೆ ಏನಿದೆ ಇದು ನೀರು ಹೋಯ್ತು ಅಂತಂದರೆ ಕೆಟಲ್ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಅದ್ರ ಒಳಗಡಿಕೆ ನೀವು ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ಆಯಿತಾ. ಸೊ ಈಗ ಆಗಿದೆ, ಬಿಸಿ ಬಿಸಿ ಮೊಟ್ಟೆ ಕೂಡ ಚೆನ್ನಾಗಿ ತಯಾರಾಗಿದೆ. ನಾನು ಒಂದೇ ಒಂದು ಕಟ್ ಮಾಡಿ ತೋರಿಸ್ಲಾ ನೋಡಿ. ಹಾಗೆ ಸೀಳ್ಬಿಡ್ತೀನಿ, ಚೆನ್ನಾಗಿ ಬೆಂದಿದೆ ನೋಡಲ್ಲಿ. ತಗೋಚಿನ ಮೊಟ್ಟೆ ಮತ್ತು ನಿಮ್ಮದು ಗೆಣಸು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ. ಸ್ಟೀಮ್ ಆಗಿದೆ, ಚೆನ್ನಾಗಿ ಸ್ಟೀಮ್ ಆಗಿದೆ. ಸುಮಾರು 15 ನಿಮಿಷಗಳ ಕಾಲ ಸ್ಟೀಮ್ ಆಯಿತು, ಸಾಕು. ಚೆನ್ನಾಗಿ ಸ್ಟೀಮ್ ಆಗಿದೆ ಚಿನ್ನ. ಯಾಕೆ ನಗದು? ಚೆನ್ನಾಗಿ ಸ್ಟೀಮ್ ಆಗಿದೆ. ಎಲ್ಲರ ಫೇವ್ರೆಟ್, ಲೇಡೀಸ್ ಫೇವ್ರೆಟ್ ನೈಟಿಗೆ ಬಂದ್ಬಿಟ್ಟಿದ್ದೀನಿ ನಾನು. ಅಂದರೆ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಅಂತ. ಚೆನ್ನಾಯ್ತಾ? ಮೊಟ್ಟೆ ಬೆಂದಿದೆಯಾ? ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಪೀಲ್ ಆಗ್ತಿದೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಪ್ರಾಡಕ್ಟ್ ಬೇಕು ಅಂದರೆ ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಇವಾಗಲೂ ಈ ಅಗಾರೋ ರಿಗೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ ಇದ್ರೆ ಸಾಕು, ಆರಾಮ್ಸೆ ಟ್ರಾವೆಲ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ, ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಬೆಸ್ಟ್ ಯಾಕಂದರೆ ಸಚ್ಚಿದ್ಕೆ ಆರಾಮ್ಸೆ ಮಕ್ಕಳು ಕೂಡ ಮಾಡಬಹುದು. ಪ್ರಾಡಕ್ಟ್ ಬೇಕು ಅಂದರೆ ಖಂಡಿತವಾಗ್ಲೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೋಬೋದು. ಮೊಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹಿಂಗೆ ಅಂದ್ಬಿಟ್ಟು ನೀಟಾಗಿ ಹಿಂಗೆ ತೆಗೆದುಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪರ್ಫೆಕ್ಟಾಗಿ ಬೆಂದಿದೆ. ಈ ಪ್ರಾಡಕ್ಟ್ ಬೇಕು ಅಂದರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ. ಎಸ್, ಐ ಹೋಪ್ ಈ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಬಾಯ್.